ನಮಸ್ಕಾರ. ಹಿರಿಯೂರು ಬೈ ಎಲೆಕ್ಷನ್ಗೆ ಅಚ್ಚರಿ ಅಭ್ಯರ್ಥಿ, ಅಖಾಡಕ್ಕೆ ಚಿನ್ನದ ವ್ಯಾಪಾರಿ, ಬಾಬು ಎಂಟ್ರಿ, ಕಾಂಗ್ರೆಸ್ ಕಂಗಾಲ್. ಏನಿದು ಹಿರಿಯೂರು ಬ್ಯಾಟಲ್ನ ಕತೆ? ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಡಿ ಸುಧಾಕರ್ ಅವರ ನಿಧನದ ಕಾರಣಕ್ಕಾಗಿ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಬಂದಿದೆ. ಈ ಬೈ ಎಲೆಕ್ಷನ್ ಗೆಲ್ಲೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೂರೂ ಪಕ್ಷಕ್ಕೂ ಕೂಡ ಪ್ರತಿಷ್ಠೆಯಾಗಿದೆ. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಬರ್ತಾ ಇರುವಂತಹ ಬೈ ಎಲೆಕ್ಷನ್. ಸೊ ಈ ಕ್ಷೇತ್ರದಲ್ಲಿ ಅಥವಾ ಈ ಬೈ ಎಲೆಕ್ಷನ್ ಗೆಲ್ಲೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ. ಇದರ ನಡುವೆ ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗುತ್ತಾ ಇಲ್ವೋ ಅನ್ನೋದು ಕೂಡ ಈ ಬೈ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಅದು ಹೇಗೆ ಅನ್ನೋದನ್ನ ನಾನು ಮುಂದೆ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು, ಬಿಜೆಪಿಯ ಅಭ್ಯರ್ಥಿ ಯಾರು, ಅಥವಾ ಬಿಜೆಪಿ ಜೆಡಿಎಸ್ ಸೇರಿಕೊಂಡು ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಇದೆ. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಸುಧಾಕರ್ ಅವರ ಪುತ್ರ ಸುಹಾಸ್ ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗಿದೆ, ಅಥವಾ ಅವರಿಗೆ ಕೊಡಬಹುದು. ಪೂರ್ಣಿಮಾ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿರುವಂತಹ ಜಿಲ್ಲಾಧ್ಯಕ್ಷರು ಲಕ್ಷ್ಮೀಕಾಂತ್, ಹೀಗೆ ಬೇರೆ ಬೇರೆ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಮುಖ್ಯವಾಗಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಯಾರು ಅಂತ ಹೇಳಿದ್ರೆ GH ತಿಪ್ಪಾರೆಡ್ಡಿ, ಅಭಿನಂದನ್, ಲಕ್ಷ್ಮೀಕಾಂತ್, ರವೀಂದ್ರಪ್ಪ, ಈ ಎಲ್ಲರೂ ಕೂಡ ಕಾಣಿಸ್ಕೊತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ JDS ಬಿಜೆಪಿ, ಈ ಎರಡೂ ಪಕ್ಷಗಳನ್ನ ಬಿಟ್ಟು ಮತ್ತೊಬ್ಬ ವ್ಯಕ್ತಿ ಈಗ ಹಿರಿಯೂರಲ್ಲಿ ತಮ್ಮ ಅಗ್ನಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯನ್ನ ಬಿಟ್ಟು ಮತ್ತೊಬ್ಬ ವ್ಯಕ್ತಿ ಈಗ ಈ ಹಿರಿಯೂರು ಬ್ಯಾಟಲ್ಗೆ ಧುಮುಕಿದ್ದಾರೆ. ಈ ಎರಡೂ ಪಕ್ಷಗಳಲ್ಲಿ ಇನ್ನೂ ಟಿಕೆಟ್ ಯಾರಿಗೆ ಅಂತ ಘೋಷಣೆ ಆಗಿಲ್ಲ. ಬಟ್ ಅದಕ್ಕೂ ಮೊದಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಅಟ್ಟಿಕಾ ಬಾಬು ಅಲಿಯಾಸ್ ಬೊಮ್ಮನಹಳ್ಳಿ ಬಾಬು ಸ್ಪರ್ಧೆಗೆ ಮುಂದಾಗಿದ್ದಾರೆ. ಈಗಾಗಲೇ ಅಲ್ಲಿ ಜನರನ್ನ ಸಂಪರ್ಕಿಸ್ತಾ ಇದ್ದಾರೆ, ನೀರಿನ ಸಮಸ್ಯೆಯನ್ನ ನೀಗಿಸ್ತಾ ಇದ್ದಾರೆ, ಜನರ ಕಷ್ಟಗಳಿಗೆ ಸ್ಪಂದಿಸಿ ಕೊಳವೆ ಬಾವಿಗಳನ್ನು ಕೊರೆಸ್ತಾ ಇದ್ದಾರೆ, ಸಣ್ಣ ಸಣ್ಣ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಸ್ಥಳೀಯ ಮುಖಂಡರ ವಿಶ್ವಾಸವನ್ನ ಗಳಿಸ್ತಾ ಇದ್ದಾರೆ, ಅದರಲ್ಲೂ ಕೂಡ ಸಮುದಾಯವಾರು. ಇದರ ಜೊತೆಗೆ ಹಿರಿಯೂರಲ್ಲಿ ಅಟಿಕಾ ಬಾಬು ಅವರ ಸ್ಪರ್ಧೆ ಯಾಕೆ, ಏನ್ ಲೆಕ್ಕಾಚಾರ ಇರ್ಬೋದು ಅನ್ನುವಂಥ ಕುತೂಹಲ ಬರುತ್ತೆ. ನೋಡಿ, ಅಟಿಕಾ ಬಾಬು ಅವರು ರಾಜಕಾರಣಕ್ಕೆ ಹೊಸಬರಲ್ಲ, JDS ನಲ್ಲಿ ಇದ್ದವರು, ಗುರುತಿಸಿಕೊಂಡಿದ್ರು. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಕೊನೆಯ ಕ್ಷಣದಲ್ಲಿ ವಾಪಸ್ ಹೋಗಿರೋದು ಕೂಡ ಉಂಟು. ಈಗ ಅಗ್ನಿ ಪರೀಕ್ಷೆಗೆ ಬಂದಿದ್ದಾರೆ. ಏನ್ ಲೆಕ್ಕಾಚಾರ ಇರ್ಬೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಪಕ್ಷ ತನ್ನ ಪ್ರಾಬಲ್ಯವನ್ನ ಸಾಧಿಸಿಲ್ಲ. ಅಂದ್ರೆ ಕಂಪ್ಲೀಟ್ ಡಾಮಿನೇಟ್ ಮಾಡೋ ತರ ಆ ರೀತಿ ಪರಿಸ್ಥಿತಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಅಭ್ಯರ್ಥಿ ಗೆದ್ರೂ ಕೂಡ ಅಥವಾ ಯಾವುದೇ ವ್ಯಕ್ತಿ ಗೆದ್ರೂ ಕೂಡ ಅದು ವ್ಯಕ್ತಿಯ ವರ್ಚಸ್ಸು ಮತ್ತು ಜನಪ್ರಿಯತೆ ಮೇಲೆ ಗೆದ್ದಿರುವಂಥದ್ದು. ಇದಲ್ಲದೆ ಸಮುದಾಯದ ಬೆಂಬಲವೂ ಕೂಡ ಚುನಾವಣೆಯಲ್ಲಿ ದೊಡ್ಡ ಫ್ಯಾಕ್ಟರ್ ಆಗುತ್ತೆ, ರಿಸಲ್ಟ್ ಅನ್ನು ನಿರ್ಧಾರ ಮಾಡಿಬಿಡುತ್ತೆ. ಇದೇ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ತುಂಬಾ ಕಡಿಮೆ ಮತಗಳಿದ್ರೂ ಕೂಡ ಆ ಸಮುದಾಯದ, ಅಂದ್ರೆ ಸುಧಾಕರ್ ಅವರು 2008ರಲ್ಲಿ ಬಂದು ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆಲ್ತಾರೆ. ಅದಾದ ನಂತರ ಈ ಬಾರಿ ಗೆಲ್ತಾರೆ, ಸಚಿವರಾಗ್ತಾರೆ. ಸೊ ಡಿ ಸುಧಾಕರ್ ಅವರ ಸಮುದಾಯ ಇಲ್ಲೇನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಇದೆಯಾ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಬಟ್ ಆದ್ರೂ ಗೆದ್ರು. ಕಾರಣ ಜಾತಿ ಸಮೀಕರಣ ಮತ್ತೆ ವ್ಯಕ್ತಿಯ ವರ್ಚಸ್ಸು, ಇದೆಲ್ಲವೂ ಕೂಡ ತುಂಬಾ ಇಂಪ್ಯಾಕ್ಟ್ ಮಾಡಿತ್ತು. ಈಗ ಕಳೆದ ಬಾರಿಯ ರಿಸಲ್ಟ್ ಅನ್ನ ನೋಡೋಣ, ಏನಾಗಿತ್ತು ಅಂತ ಹೇಳಿ. 2023ರ ರಿಸಲ್ಟ್. 2023ರಲ್ಲಿ ಸುಧಾಕರ್ ಅವರು 92,050 ಮತಗಳನ್ನು ಪಡೆದುಕೊಂಡಿದ್ರು. ಪೂರ್ಣಿಮಾ ಅವರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ, ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಅವರು 61,728 ಮತಗಳನ್ನು ಪಡ್ಕೊಂಡಿದ್ರು. JDSನಿಂದ ರವೀಂದ್ರಪ್ಪ ಸ್ಪರ್ಧೆ ಮಾಡಿದ್ರು, 38,000 ಮತಗಳನ್ನು ಪಡ್ಕೊಂಡಿದ್ರು. ನೋಡಿ, ಆಗ್ಲೇನೋ ಒಂದು ಮಾತು ಹೇಳಿದ್ದೆ, ಮೈತ್ರಿ ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅಂದ್ರೆ ಗೊತ್ತಾಗ್ಬಿಡುತ್ತೆ ಈಗ ಅಂತ ಈ ಎಲೆಕ್ಷನ್ ಅಲ್ಲಿ. ಹೇಗೆ ಅಂತ ಹೇಳಿದ್ರೆ, ಬಿಜೆಪಿ JDSನ ಮತಗಳನ್ನ ನೋಡಿದ್ರೆ ನಿಮ್ಗೆ ಹೆಚ್ಚು ಕಡಿಮೆ 94,000 ಅಧಿಕ ಮತಗಳಾಗುತ್ತೆ. ಈ ಅಂಕಿಅಂಶಗಳನ್ನ ಇಟ್ಕೊಂಡು ಅಥವಾ ಈ ಡೇಟಾವನ್ನ ಇಟ್ಕೊಂಡು ನೋಡಿದ್ರೆ ಮೈತ್ರಿ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಟ್ ವರ್ಕೌಟ್ ಆಗುತ್ತಾ ಇಲ್ವಾ, ಕೇವಲ ಮ್ಯಾಥ್ಸ್ ಅನ್ನ ನೋಡಿದ್ರೆ, ಕೇವಲ ನಂಬರ್ಗಳನ್ನು ನೋಡಿದ್ರೆ ಮೈತ್ರಿ ವರ್ಕೌಟ್ ಆಗಬೇಕು. ಈಗ ಮೈತ್ರಿ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇನ್ನುಳಿದಂತೆ
ಅಟಿಕಾ ಬಾಬು ಅವರ ಲೆಕ್ಕಾಚಾರ ಏನು? ಯಾವ ಕಾರಣಕ್ಕಾಗಿ ಅಖಾಡಕ್ಕೆ ಇಳಿದಿದ್ದಾರೆ? ಬೈ ಎಲೆಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಆಡಳಿತಾರೂಢ ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತೋ, ಯಾವ ಪಕ್ಷದ ಸರ್ಕಾರ ಇತ್ತೋ ಆ ಪಕ್ಷ ಈಸಿಯಾಗಿ ಗೆಲುವು ಸಾಧಿಸುತ್ತೆ ಅಂತ ಗೊತ್ತಿದ್ರು ಕೂಡ ಅಟಿಕಾ ಬಾಬು ಅವರು ಸ್ಪರ್ಧೆಗೆ ಏನು ರೀಸನ್ ಅಂತ ಹೇಳಿದ್ರೆ ಜಾತ್ಯತೀತ ಹಿನ್ನೆಲೆ ಅಟಿಕಾ ಬಾಬು ಅವರದ್ದು. ಈಗಾಗಲೇ ಜನರ ಸಂಪರ್ಕದಲ್ಲಿರುವ ವ್ಯಕ್ತಿ, ಅಂದರೆ ಜನರಿಗೆ ಅಟಿಕಾ ಬಾಬು ಯಾರು ಅಂತ ಗೊತ್ತಿದೆ. ಹಿರಿಯೂರಲ್ಲಿ ಮುಸ್ಲಿಂ ಸಮುದಾಯದ ಫ್ಯಾಕ್ಟರ್. ದಾವಣಗೆರೆ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ನಿಂದ ಮುಸ್ಲಿಂ ಸಮುದಾಯ ಒಂಚೂರು ದೂರ ಬಂದಿದೆ. ಸೊ ಈ ಕ್ಷೇತ್ರದಲ್ಲೂ ಕೂಡ 20,000ಕ್ಕೂ ಅಧಿಕ ಮುಸ್ಲಿಂ ಮತದಾರರಿದ್ದಾರೆ. ಆ ಮುಸ್ಲಿಂ ಮತದಾರರು ಅಟಿಕಾ ಬಾಬು ಅವರ ಬೆಂಬಲಕ್ಕೆ ನಿಲ್ಲಬಹುದು. ಇದರ ಜೊತೆಗೆ ಪ್ರತಿ ಎಲೆಕ್ಷನಲ್ಲಿ ಸ್ವಿಂಗ್ ಆಗುವಂತಹ ದಲಿತ ಮತಗಳು, SC ಸಮುದಾಯದ ಮತಗಳು 45,000 ಇದೆ ಇಲ್ಲಿ. ಅದೇ ಸಂದರ್ಭದಲ್ಲಿ ST 25,000 ಇದೆ. ಸೊ ಈ ಮತಗಳು ಪ್ರತಿ ಎಲೆಕ್ಷನಲ್ಲಿ ಸ್ವಿಂಗ್ ಆಗುತ್ತೆ. ಈ ಮತಗಳು ಯಾವ ಕಡೆ ಹೋಗುತ್ತೋ ಅದೇ ಅಥವಾ ಆ ಅಭ್ಯರ್ಥಿಯ ಗೆಲುವನ್ನು ಸಾಧಿಸಿರುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ. ಈ ಮತಗಳಿರುವಂಥದ್ದು ಕಂಪ್ಲೀಟ್ ಗ್ರಾಮೀಣ ಪ್ರದೇಶದಲ್ಲಿ, 80% ಗ್ರಾಮೀಣ ಪ್ರದೇಶದಲ್ಲಿ ವೋಟರ್ಸ್ ಇದ್ದಾರೆ. ಸೊ ಎರಡನ್ನೂ ಕೂಡಿಕೊಂಡ್ರೆ, ಒಂದು 45 ಮತ್ತು 25 ಕೂಡಿಕೊಂಡ್ರೆ 65,000 ಮತಗಳು. ಇವರನ್ನ ಗುರಿಯಾಗಿಸಿಕೊಂಡು ಈಗಾಗಲೇ ಅಟಿಕಾ ಬಾಬು ಅವರು ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಸ್ಥಳೀಯ ಮುಖಂಡರನ್ನ ಭೇಟಿ ಮಾಡಿ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ. ಇದಲ್ಲದೆ ಸಿದ್ದರಾಮಯ್ಯ ಫ್ಯಾಕ್ಟರ್, ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸುವಂತಹ ಅಹಿಂದ ಸಮುದಾಯ ಈಗ ಕಾಂಗ್ರೆಸ್ ವಿರುದ್ಧ ಒಂಚೂರು ಮುನಿಸ್ಕೊಂಡಿದೆ. ಅಂದರೆ ಕಂಪ್ಲೀಟ್ ಆಗಿ ದೂರ ಹೋಗ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಿದ್ದರಾಮಯ್ಯನವರ ರಾಜೀನಾಮೆ ಕಾರಣಕ್ಕಾಗಿ ಅಸಮಾಧಾನ ಇದೆ ಅಹಿಂದ ಸಮುದಾಯದಲ್ಲಿ. ಈ ಕ್ಷೇತ್ರ ಹೇಳಿ ಕೇಳಿಯೂ ಕೂಡ ಅಹಿಂದ ಕ್ಷೇತ್ರ ಆಗಿದೆ. ಯಾದವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅದೇ ಸಂದರ್ಭದಲ್ಲಿ SC ಸಮುದಾಯ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಮುಸ್ಲಿಂ ಸಮುದಾಯವೂ ಇದೆ, ಇತರೆ ಸಮುದಾಯವೂ ಕೂಡ ಇರುವಂಥದ್ದು. ಇತರೆ ನಿಮಗೆ ಹೆಚ್ಚು ಕಡಿಮೆ 30ಕ್ಕೂ ಹೆಚ್ಚು ಸಾವಿರ ಇದ್ದಾರೆ. ತಮಿಳುಗಳು ಕೂಡ ತುಂಬ ದೊಡ್ಡ ಫ್ಯಾಕ್ಟರನ್ನು ವಹಿಸ್ತಾರೆ, 10,000 ಮತಗಳಿರುವಂಥದ್ದು. ಸೊ ಹೇಗೆ ನೋಡಿದ್ರು ಕೂಡ ಇದೊಂದು ಅಹಿಂದ ಕ್ಷೇತ್ರವಾಗಿದೆ. ಸೊ ಅಹಿಂದ ಕಾಂಗ್ರೆಸ್ ವಿರುದ್ಧ ಅಥವಾ ಈಗಿರುವಂಥ DK ಶಿವಕುಮಾರ್ ವಿರುದ್ಧ ಮುನಿಸ್ಕೊಂಡಿರೋದೇ ಆದರೆ ಅಟಿಕಾ ಬಾಬು ಅವರಿಗೆ ಪ್ಲಸ್ ಆಗುತ್ತೆ. ಅದೇ ಸಂದರ್ಭದಲ್ಲಿ ದಾವಣಗೆರೆ ಫ್ಯಾಕ್ಟರ್ ಆಗಿ ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧ ದೂರ ಬಂದರೆ ಅಟಿಕಾ ಬಾಬು ಅವ್ರಿಗೆ ಹೋಗ್ತಾರೆ. ಈ ಎಲ್ಲ ಫ್ಯಾಕ್ಟರ್ಗಳಿಂದ ಅಟಿಕಾ ಬಾಬು ಅವರ ಸ್ಪರ್ಧೆ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ, ಅಟಿಕಾ ಬಾಬು ಎಂಟ್ರಿ ಕಾಂಗ್ರೆಸ್ ಕಂಗಾಲ್. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಗೆಲ್ತಾ ಇದ್ದದ್ದೇ ಅಹಿಂದ ವೋಟ್ಗಳಿಂದ. ಈಗ ಆ ಅಹಿಂದ ವೋಟ್ಗಳು ಅಟಿಕಾ ಬಾಬು ಅವ್ರ ಕಡೆ ಹೋಗ್ಬಿಟ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಕೂಡ ಕಷ್ಟ ಆಗ್ಬಿಡುತ್ತೆ. ಸೊ ನಿಮ್ಗೇನನ್ಸುತ್ತೆ? ಹಿರಿಯೂರು ಬೈ ಎಲೆಕ್ಷನ್ನಲ್ಲಿ ಯಾರು ಗೆಲ್ಲಬಹುದು? ಅಟಿಕಾ ಬಾಬು ಅವರ ಫ್ಯಾಕ್ಟರ್ ಏನಾಗಬಹುದು? ಗೆಲ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.